ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು 2 ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಆ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಲೈಕ್ ನಿಮ್ಗೇನಾದ್ರು ಕೆರಿಯರ್ ಗೈಡೆನ್ಸ್ ಬೇಕು ಅಂತ ಅಂದರೆ, ನಿಮ್ಗೇನಾದ್ರು ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತ ಅಂದರೆ, ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ಗೆ DM ಮಾಡಿ. ಸೊ ನಿಮ್ಮ ರಿಕ್ವೈರ್ಮೆಂಟ್ ತಿಳ್ಕೊಂಡು ನಾವು 1-to-1 ಕಾಲ್ನ ಸ್ಕೆಡ್ಯೂಲ್ ಮಾಡ್ತೀವಿ. ನೋಡಿ, ನೀವು ಸಬ್ಜೆಕ್ಟ್ ಲೈನ್ ಹಾಕ್ಬೇಕಾದ್ರೆ ನಿಮಗೆ ಏನು ಪರ್ಪಸ್ ಅಂತ ಹಾಕಿಲ್ಲ ಅಂದರೆ ಸ್ಪ್ಯಾಮ್ ಫೋಲ್ಡರ್ ಕೊಟ್ಟೋಗುತ್ತೆ. ನಂಗೆ ಹಂಗಾಗಿ ಎಷ್ಟೊಂದು ಜನ ಮೇಲ್ ಮಿಸ್ ಆಗಿದೆ. ಸೊ ಪ್ಲೀಸ್ ಮೇಲ್ ಹಿಂಗೆ ಫಸ್ಟ್ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಫಸ್ಟ್ ಸಬ್ಜೆಕ್ಟಲ್ಲಿ ನಿಮ್ಗೆ ಏನು ಬೇಕು, ರೆಸ್ಯೂಮೆ ಪ್ರಿಪ್ರೇಷನ್ ಟಿಪ್ಸ್ ಅಂತ ಎಲ್ಲ ಹಾಕ್ಬಿಟ್ಟು ನೀವು ಮೇಲ್ ಮಾಡಿ. ಇಲ್ಲಾಂದರೆ ಸ್ಪ್ಯಾಮ್ ಫೋಲ್ಡರ್ಗೆ ಹೋಗುತ್ತೆ, ನಾವು ಸ್ಪ್ಯಾಮ್ ಫೋಲ್ಡರ್ ಚೆಕೇ ಮಾಡಲ್ಲ ಎಷ್ಟೊಂದು ಸಲ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ವಿಂಗ್ ಅಸಿಸ್ಟೆಂಟ್ ಅಂತ ಅಂದ್ಬಿಟ್ಟು, ಇವರು ಜನರಲ್ ವರ್ಚುವಲ್ ಅಸಿಸ್ಟೆಂಟ್ ಇಂಡಿಯಾ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಸೊ ಇದು ಹೈರಿಂಗ್ ಆಫೀಸ್ ಬಂದ್ಬಿಟ್ಟು ಡೆಲ್ಲಿಲಿ ಇರೋದು, ಬಟ್ ಇವರು ಹೈಯರ್ ಮಾಡ್ತಿರೋದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗಾಗಿರುತ್ತೆ. ಸೊ ಅಬೌಟ್ ದ ಜಾಬ್ ನೋಡೋದಾದ್ರೆ ಇಲ್ಲಿ ನೋಡಿ, ಸೊ ಓನ್ಲಿ ಅಪ್ಲೈ ಇಫ್ ಯು ಆರ್ ಲೊಕೇಟೆಡ್ ಇನ್ ಇಂಡಿಯಾ ಅಂತ ಹೇಳಿದ್ದಾರೆ. ಇಲ್ಲಿ ಜನರಲ್ ವರ್ಚುವಲ್ ಅಸಿಸ್ಟೆಂಟ್ ರಿಮೋಟ್ ಏನು ವರ್ಕ್ ಮಾಡ್ತೀವಿ ಅಂತಂದ್ರೆ, ವಿಂಗ್ ಇಸ್ ಎನ್ ಎಕ್ಸಾಕ್ಟಿಂಗ್ ಮಿಷನ್ ಆಫ್ ರೀಫೈಂಡಿಂಗ್ ದ ಫ್ಯೂಚರ್ ಆಫ್ ವರ್ಕ್ ಫಾರ್ ಕಂಪ್ನೀಸ್ ವರ್ಲ್ಡ್ ವೈಡ್. ವಿ ಆರ್ ಲುಕಿಂಗ್ ಫಾರ್ ದ ಒನ್ ಸ್ಟಾಪ್ ಶಾಪ್ ಫಾರ್ ದ ಕಂಪ್ನಿ ದಟ್ ಆರ್ ಲುಕಿಂಗ್ ಬಿಲ್ಡ್ ಅ ಕ್ಲಾಸ್ ಟೀಮ್ಸ್ ಅಂತ ಅಂದ್ರೆ, ಈಗ CEO-ಗಳಿಗೆಲ್ಲ ಸ್ಕೆಡ್ಯೂಲ್ ಮಾಡ್ಕೊಳ್ಳೋದು ಮತ್ತೆ ಅವ್ರದ್ದು ಯಾವ ಟೈಮಲ್ಲಿ ಫ್ರೀ ಇರ್ತಾರೆ ಅದು ನೋಡ್ಬಿಟ್ಟು ನಾವು ಸ್ಕೆಡ್ಯೂಲ್ ಮಾಡೋದು ಆ ಜಾಬ್ ಆಗಿರುತ್ತೆ. ಅಂಡ್ ವಿ ಆರ್ ಲುಕಿಂಗ್ ಫಾರ್ ಜನರಲ್ ವರ್ಚುವಲ್ ಅಸಿಸ್ಟೆಂಟ್ ಟು ಸ್ಟಾರ್ಟ್ ಇಮಿಡಿಯೇಟ್ ಆಗಿ ವರ್ಕ್ ಮಾಡೋರನ್ನ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಹೈಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ಲೂಡೆಡ್ ಬಟ್ ನಾಟ್ ಲಿಮಿಟೆಡ್ ಅಂತಂದ್ರೆ, ಇದು ಲಿಸ್ಟ್ ಮಾಡಿದ್ದಾರೆ, ಬಟ್ ನಾವು ಸೆಲೆಕ್ಟ್ ಆದಮೇಲೆ ಬೇರೆ ಎಕ್ಸ್ಟ್ರಾ ಡ್ಯೂಟಿ ಇದ್ರೂ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಸ್ಟೋರ್ ಅಂಡ್ ಆರ್ಗನೈಸ್ ಡಾಕ್ಯುಮೆಂಟ್ ಅಂಡ್ ಫೈಲ್ಸ್ ಅಂತಂದ್ರೆ, ಡಾಕ್ಯುಮೆಂಟು ಮತ್ತೆ ಫೈಲ್ಸ್ಗಳನ್ನ ಆರ್ಗನೈಸ್ ಮಾಡೋದು, ಮತ್ತೆ ಡೇಟಾ ಎಂಟ್ರಿ, ಪ್ರಿಪೇರ್ ಲೀಡ್ ಲಿಸ್ಟ್ ಆರ್ ಮೀಟಿಂಗ್ ಮಿನಿಟ್ಸ್, ಟ್ರಾನ್ಸ್ಕ್ರೈಬ್ ಆಡಿಯೋ ರೆಕಾರ್ಡಿಂಗ್ ಅಂಡ್ ಪ್ರಿಪೇರ್ ಪೇರೋಲ್ ಇನ್ಫಾರ್ಮೇಶನ್, ಆರ್ಗನೈಸೇಷನ್ ರಿಸರ್ಚ್ ನೋಟ್ಸು ಅಂತಂದ್ರೆ CEO-ಗಳಿಗೆ ರಿಪೋರ್ಟ್ ಮಾಡೋದು. ಸೊ ಅವ್ರದ್ದು ನಾವು ಆಡಿಯೋ ರೆಕಾರ್ಡ್ಸ್ಗಳು ಮತ್ತೆ ಇದು ಪೇರೋಲ್ಸ್ದು ಅದೆಲ್ಲ ಡೇಟಾ ಎಂಟ್ರಿನ ಕರೆಕ್ಟ್ ಆಗಿದೆನಾ ಅಂತ ಚೆಕ್ ಮಾಡಿ ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ನಾವು ರಿಸರ್ಚ್ ಪ್ರಾಡಕ್ಟ್ ಪರ್ಚೇಸ್ ಗೂಡ್ಸ್ ಅಂಡ್ ಸೆಕ್ಯೂರ್ ಸ್ಯಾಂಪಲ್ಸ್ ಅಂತಂದ್ರೆ, ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿದ್ರೆ ಅದು ಸೆಕ್ಯೂರ್ ಆಗಿ ಪೇಮೆಂಟ್ ಆಗಿದೆ ಅಂತ ಎಲ್ಲ ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ಸ್ಟೋರ್ ಅಪ್ಡೇಟ್ ಅಂಡ್ ಕಲೆಕ್ಟ್ ಇನ್ಫಾರ್ಮೇಶನ್ ಆಫ್ ಮಾರ್ಕೆಟಿಂಗ್ ಅಂಡ್ ಸೇಲ್ ಕ್ಯಾಂಪನಿಂಗ್ ಥ್ರೂ CRM ಅಂತಂದ್ರೆ, ನಮ್ಮ ಪ್ರಾಡಕ್ಟ್ಸ್ ಯಾವ ಥರ ಸೇಲ್ ಆಗ್ತಿದೆ ಮತ್ತೆ ಯಾವ ಪ್ರಾಡಕ್ಟು ಯಾವ ಥರ ಸೇಲ್ ಮಾಡ್ತಿದೆ, ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಿದೆ ಆ ರೀಜನಲ್ಲಿ ಅಂದ್ಬಿಟ್ಟು ಎಲ್ಲ ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಮತ್ತೆ ಗ್ಯಾದರ್ ಡೇಟಾ ಆನ್ ಟ್ರೆಂಡ್ಸ್, ಇಂಡಸ್ಟ್ರಿ ಬೆಸ್ಟ್ ಪ್ರಾಕ್ಟೀಸ್ ಅಂಡ್ ಅದರ್ ಪಬ್ಲಿಕ್ ಅವೈಲೇಬಲ್ ಇನ್ಫಾರ್ಮೇಶನ್ ಅಂತಂದ್ರೆ, ಯಾವ ಕಂಟ್ರಿಲಿ ಯಾವ ಸ್ಟೇಟಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅನ್ನೋದನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಕೋಆರ್ಡಿನೇಟ್ ವಿತ್ ದ ಟೀಮ್ ಕ್ಯಾಲೆಂಡರ್ಸ್, ಪ್ರಿವೆಂಟ್ ಸ್ಕೆಡ್ಯೂಲಿಂಗ್ ಕಾನ್ಫ್ಲಿಕ್ಟ್ ಅಂತಂದ್ರೆ, ಸೇಮ್ ಟೈಮಲ್ಲಿ ಎರಡೆರಡು ಮೀಟಿಂಗ್ ಇರೋದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಅಕಸ್ಮಾತ್ ಇವಾಗ 12 to 12:30 ಬೇರೆ ಕ್ಲೈಂಟ್ ಜೊತೆ ಇದ್ದಾರೆ ಅಂದ್ರೆ ಅದಾದ್ಮೇಲೆ ನಾವು ಕಾಲ್ನ ಸ್ಕೆಡ್ಯೂಲ್ ಮಾಡಬೇಕು, ಅದೆಲ್ಲ ನೋಡ್ಕೊಂಡು ಅಪ್ಡೇಟ್ ಮಾಡಬೇಕು ಅಂತ ಹೇಳೋರೆ. ಮತ್ತೆ ಇಲ್ಲಿ ಕನ್ವೆ ಇನ್ಫಾರ್ಮೇಶನ್ ಟು ಇನ್ಕಮಿಂಗ್ ಕಾಲ್ಸ್ ಅಂಡ್ ಮೇಕ್ ಕಾಲ್ ಫಾರ್ ಅಪಾಯಿಂಟ್ಮೆಂಟ್ ಆರ್ ಕಂಡಕ್ಟ್ ಇನ್ಫಾರ್ಮೇಶನಲ್ ಎನ್ಕ್ವೈರಿ ಅಂತಂದ್ರೆ, ಇನ್ಕಮಿಂಗ್ ಕಾಲ್ಸ್ ಏನಾದ್ರು ಬಂದರೆ ರಿಸೀವ್ ಮಾಡಿ ಅವ್ರದ್ದೇನಾದ್ರು ಏನು ಕ್ವೇರಿ ಇದೆ, ಸೊ ಏನು ಕಾಲ್ ಸ್ಕೆಡ್ಯೂಲ್ ಮಾಡಬೇಕಂತ ಎಲ್ಲ ಡಿಸೈಡ್ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಈ ಜಾಬಲ್ಲಿ. ಮತ್ತೆ ರಿಪ್ಲೈ ಟು ಇಮೇಲ್, ಫಾಲೋ ಅಪ್ ವಿತ್ ಕರೆಸ್ಪಾಂಡೆನ್ಸ್, ಆರ್ಗನೈಸ್ ಇನ್ಬಾಕ್ಸ್ ಆಸ್ ಪರ್ ದ ಕ್ಲೈಂಟ್ ಪ್ರಿಫರೆನ್ಸ್ ಅಂತಂದ್ರೆ, ಅವ್ರದ್ದು ಹೆಂಗೆ ಆರ್ಗನೈಸ್ ಮಾಡಬೇಕು ಅನ್ನೋದೆಲ್ಲ ನಾವು ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಕ್ವಾಲಿಫಿಕೇಶನ್ ನೋಡೋದಾದ್ರೆ, ಅಟ್ಲೀಸ್ಟ್ 18 years ಆಫ್ ಏಜ್ ಅಂಡ್ ಕಂಪ್ಲೀಟೆಡ್ ಸೀನಿಯರ್ ಹೈಸ್ಕೂಲ್ ಅಂತಂದ್ರೆ ಅಟ್ಲೀಸ್ಟ್ PU ಪಾಸ್ ಆಗಿರ್ಬೇಕು ಇಲ್ಲಿ. ಮತ್ತೆ ಎಕ್ಸಲೆಂಟ್ ಫೋನ್, ಇಮೇಲ್ ಅಂಡ್ ಇನ್ಸ್ಟೆಂಟ್ ಮೆಸೇಜಿಂಗ್ ಕಮ್ಯುನಿಕೇಶನ್ ಸ್ಕಿಲ್ ಅಂದ್ರೆ ಟೀಮ್ಸ್ ಅಲ್ಲಿ ಮೆಸೇಜ್ ಮಾಡೋದು, ಇಮೇಲ್ ಮಾಡೋದು, ಲೈಕ್ ಎಲ್ಲ ಕಡೆ ನೋಡಿ ಇಮೇಲ್ ಮಾಡೋದೇ ಒಂದು ಎಷ್ಟೊಂದು ಸಲ ಕೇಳಿರ್ತಾರೆ ಇಮೇಲಿಂಗ್ ಇರಬೇಕು ಸ್ಕಿಲ್ಸ್ ಅಂತ. ಸೊ ಇಮೇಲ್ ಮಾಡೋದು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಮತ್ತೆ ಸಾಲಿಡ್ ಆರ್ಗನೈಸೇಷನ್, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಇರಬೇಕು. ಇಲ್ಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿರೋದ್ರಿಂದ ಸೊ ನಮ್ಗೆ ಆರ್ಗನೈಸಿಂಗ್ ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಬೋತ್ ಇರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಬೇರೆ ಬೇರೆ ಶಿಫ್ಟ್ ಇರುತ್ತೆ ಅಂತಂದ್ರೆ, ರೊಟೇಷನಲ್ ಶಿಫ್ಟ್ ಇರುತ್ತೆ. ಸೊ ಅದರಲ್ಲೆಲ್ಲ ವರ್ಕ್ ಮಾಡಕ್ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಆಫೀಸ್ ಅದರಲ್ಲಿ ನಾಲೆಡ್ಜ್ ಇರಬೇಕು. ಮತ್ತೆ ನಾಲೆಡ್ಜ್ ಆನ್ಲೈನ್ ಕ್ಯಾಲೆಂಡರ್ ಸ್ಕೆಡ್ಯೂಲಿಂಗ್ ಅಂದ್ರೆ ಗೂಗಲ್ ಸ್ಕೆಡ್ಯೂಲಿಂಗ್, ಗೂಗಲ್ ಕ್ಯಾಲೆಂಡರ್ ಅಲ್ಲಿ ಗೂಗಲ್ ಮೀಟ್ ಅಲ್ಲಿ ಹೆಂಗೆ ಕಾಲ್ನ ಸ್ಕೆಡ್ಯೂಲ್ ಮಾಡೋದು
ಅದ್ರ ಬಗ್ಗೆ ನಾಲೆಜ್ ಇರಬೇಕು ಅಂತ ಹೇಳಿರ್ತಾರೆ. ಮತ್ತು ವಿಲ್ಲಿಂಗ್ ಟು ಬಿ ಟ್ರೈನ್ಡ್ ಅಂತಂದರೆ ಏನೇ ಹೇಳ್ಕೊಟ್ರು ಓಕೆ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು ಅಂತ ಹೇಳೋರೆ. ಇನ್ನು ಟೆಕ್ನಿಕಲ್ ರಿಕ್ವೈರ್ಮೆಂಟ್ ಏನು ಬೇಕು ಈ ಜಾಬ್ಗೆ ಅಂದರೆ ಇಲ್ಲಿ ವೆಬ್ ಕ್ಯಾಮ್ ಆನ್ ಆಗಿ ವರ್ಕ್ ಆಗೋ ಲ್ಯಾಪ್ಟಾಪ್ ಇರಬೇಕು, ಮತ್ತು ನಮ್ಮ ಹತ್ರ ಹೆಡ್ಸೆಟ್ ಕೂಡ ಇರಬೇಕು ಇಲ್ಲಿ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ವೈರ್ಲೆಸ್ ಕನೆಕ್ಷನ್, ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ಅದು ಅಟ್ಲೀಸ್ಟ್ 10 Mbps ಬ್ಯಾಕಪ್ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಬೆನಿಫಿಟ್ಸ್ ನೋಡೋದಾದರೆ ಪರ್ಫಾರ್ಮೆನ್ಸ್ ಇನ್ಸೆಂಟಿವ್ಸ್ ಕೂಡ ಇರುತ್ತೆ, ಮತ್ತು ಜಾಬ್ ಸೆಕ್ಯೂರಿಟಿ ಸ್ಟೆಬಿಲಿಟಿ ಕೂಡ ಇರುತ್ತೆ, ಮತ್ತು ಪೇಯ್ಡ್ ಟ್ರೈನಿಂಗ್ ಅಂತಂದರೆ ನಾವೇನೋ ಕೋರ್ಸ್ ತೊಗೊಂಡ್ರೆ ಇವರೇನೆ ಪೇ ಮಾಡ್ತಾರೆ. ಮತ್ತು ಇಲ್ಲಿ ಅಪ್ಸ್ಕಿಲ್ಲಿಂಗ್ 100% ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಮತ್ತು ಹಾಲಿಡೇ ಆ್ಯಂಡ್ ಓವರ್ ಟೈಮ್ ಪೇ, ನೈಟ್ ಶಿಫ್ಟ್ ಎಲ್ಲ ಮಾಡಿದರೆ ಅದಕ್ಕೆ ಎಕ್ಸ್ಟ್ರಾ ಪೇ ಇರುತ್ತೆ ಅಂತ ಹೇಳ್ತಿದ್ದಾರೆ. ಶೆಡ್ಯೂಲ್ ಬಂದ್ಬಿಟ್ಟು US ವರ್ಕ್ ಅವರ್ಸಲ್ಲಿ 20 to 40 hours ಪರ್ ವೀಕ್ ಅಂತಂದರೆ 20 hours ಆದರೆ ಪಾರ್ಟ್ ಟೈಮು, 40 hours ಆದರೆ ಫುಲ್ ಟೈಮ್. ಸೊ ನೀವು ಪಾರ್ಟ್ ಟೈಮ್ ಆಗಾದರೂ ಚೂಸ್ ಮಾಡ್ಬೋದು ಈ ಜಾಬ್ನ, ಸೊ ಫುಲ್ ಟೈಮ್ ಆಗಾದರೂ ಚೂಸ್ ಮಾಡ್ಕೋಬೋದಾಗಿರುತ್ತೆ. ಮತ್ತು ಇದು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ. ಸ್ಯಾಲ್ರಿ ಅಪ್ ಟು 32,000 ಇರುತ್ತೆ, ಎಕ್ಸೆಪ್ಟ್ ಇನ್ಸೆಂಟಿವ್ಸ್ ಎಲ್ಲ ಸೇರಿ. ಇನ್ ಹ್ಯಾಂಡ್ ಬಂದ್ಬಿಟ್ಟು ಇವಾಗ ಅಟ್ ಪ್ರೆಸೆಂಟ್ 32 ಇರುತ್ತೆ. ಆಮೇಲೆ ನೋಟ್ ಅಂತ ಕೊಟ್ಟಿದ್ದಾರೆ ನೋಡಿ, ಓನ್ಲಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ವಿಲ್ ಬಿ ಇನ್ವೈಟೆಡ್ ಟು ಟೇಕ್ ಅಸೆಸ್ಮೆಂಟ್ ಆ್ಯಂಡ್ ಸ್ಕೆಡ್ಯೂಲ್ ಫಾರ್ ದ ಇಂಟರ್ವ್ಯೂ ಅಂತಂದರೆ ಯಾರು ಶಾರ್ಟ್ ಲಿಸ್ಟ್ ಆಗಿರ್ತಾರೆ ಅಪ್ಲಿಕೇಶನಲ್ಲಿ ಅವ್ರಿಗೆ ಮಾತ್ರ ಕಾಲ್ಸ್ ಬರುತ್ತೆ, ಅವ್ರಿಗೆ ಮಾತ್ರ ಟೆಸ್ಟ್ ತೊಗೊಳಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಮತ್ತು ಯು ಮೇ ಆಲ್ಸೋ ರೆಫರ್ ಯುವರ್ ಫ್ರೆಂಡ್ಸ್ ಅಂತೆ. ಸೊ ನಿಮ್ಗೆ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನೀವು ಫ್ರೆಂಡ್ಸ್ನೂ ರೆಫರ್ ಮಾಡ್ಬೋದು ಈ ಜಾಬ್ಗೆ. ಸೊ ರೆಫರ್ ಮಾಡಿದರೆ 2000 ಅವ್ರೇನಾದ್ರು ಹೈಯರ್ ಆದರೆ 2000 rupees ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಫಸ್ಟ್ ಕಂಪ್ನಿಗೆ ಹೆಂಗೆ ಅಪ್ಲೈ ಮಾಡೋದು ಅಂದರೆ ಗೂಗಲ್ಗೆ ಹೋಗಿ, ಗೂಗಲಲ್ಲಿ ಇಲ್ಲಿ ಸರ್ಚ್ ಬಟನಲ್ಲಿ ವಿಂಗ್ ಅಸಿಸ್ಟೆಂಟ್ ನೋಡಿ, ಇಲ್ಲಿ ಜಾಬ್ಗೆ ಸರ್ಚ್ ಮಾಡಿ. ಸೊ ಇಲ್ಲಿ ಹಾಲ್ ಇರುತ್ತೆ ನಿಮ್ದು ಆಲ್ಮೋಸ್ಟು. ಸೊ ಹಿಂಗೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇದು. ಸೊ ನೋಡ್ಕೊಳ್ಳಿ ಬೇಕಾದರೆ ಅವ್ರದ್ದು. ನೀವು ಒಂದ್ಸಲ ಸರ್ಚ್ ಮಾಡ್ಕೊಳ್ಳಿ ಇದು ಫೇಕೋ ಜೆನ್ಯೂನ್ ಅಂತೆಲ್ಲ ಹೇಳ್ಬಿಟ್ಟು. ಸೆಲೆಕ್ಟ್ ವರ್ಚುವಲ್ ಅಸಿಸ್ಟೆಂಟ್ ಹೆಲ್ಪ್ ಯು ನೋಡಿ, ಇವರು ವರ್ಚುವಲ್ ಅಸಿಸ್ಟೆಂಟ್ ಇವ್ರು ಆಲ್ರೆಡಿ ಇದ್ದಾರೆ ನೋಡಿ. ಎಷ್ಟೊಂದು ಕಂಪ್ನಿಯವ್ರದ್ದು ಪಾರ್ಟ್ನರ್ ಇರ್ತಾರೆ ಅಂತ ಹೇಳಿದ್ದಾರೆ. ಕೆಳಗಡೆ ನೋಡ್ಕೊಂಡು ಹೋಗೋದಾದರೆ ಮೇಕ್ ಟ್ರಾವೆಲ್ ಅರೇಂಜ್ಮೆಂಟ್ ಎಲ್ಲ ನೋಡಿ. ಸೊ ಈಗ ಇಲ್ಲಿ 3 dots ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಯೂಸ್ ಕೇಸ್ ಇಲ್ಲ. ಸೊ ಇಲ್ಲಿ ಬ್ಯಾಕ್ ಬಂದು ಈಗ ಬ್ಯಾಕ್ ಬರೋಣ. ಸೊ ಬ್ಯಾಕ್ ಬಂದಾಗ ಇಲ್ಲಿ ನೋಡಿ ಕೆರಿಯರ್ಸ್ ಅಂತ ಇದೆ ನೋಡಿ. ಸೊ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇವಾಗ ಬ್ರೌಸ್ ಓಪನ್ ಪೊಸಿಷನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇವಾಗ ಯಾವುದೇದು ಇದೆ ನೋಡೋಣ. ವಿ ಆರ್ ಕರೆಂಟ್ಲಿ ಅಕ್ಸೆಪ್ಟಿಂಗ್ ಅಪ್ಲಿಕೇಶನ್ ಫಾರ್ ವೈಡ್ ರೇಂಜ್ ಆಫ್ ರಿಮೋಟ್ ವರ್ಚುವಲ್ ಅಸಿಸ್ಟೆಂಟ್ ಜಾಬ್ ನೋಡಿ, ಇಲ್ಲೇ ಇದೆ. ಸೊ ಇಲ್ಲಿ ಸೇಲ್ಸ್ ಡೆವಲಪ್ಮೆಂಟು, ಸೇಲ್ಸು, ವರ್ಚುವಲ್ ಅಸಿಸ್ಟೆಂಟ್ಸು, ಇದು ಫುಲ್ ಟೈಮು, ವರ್ಚುವಲ್ ಅಸಿಸ್ಟೆಂಟ್ PH. ಸೊ ಈ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ನಾವು ಇಂಡಿಯಾದ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ನಾವು ಇಂಡಿಯಾ ಲೊಕೇಶನ್ಗೆ ಹೈಯರ್ ಮಾಡ್ತಿದ್ದಾರೆ ನೋಡ್ತಾ ಇರೋದ್ರಿಂದ ನೋಡಿ, ಇಲ್ಲಿ ಜನರಲ್ ವರ್ಚುವಲ್ ಅಸಿಸ್ಟೆಂಟು ಅಫಿಲೇಟೆಡ್ ಜಾಬ್ ಪೋಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇವಾಗ. ಸೊ ಇಂಡಿಯಾದ ಮೇಲೆ ಕ್ಲಿಕ್ ಮಾಡಿದರೆ ಇಷ್ಟೊಂದು ಆಪ್ಷನ್ ಇದೆ, ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟು, ವರ್ಚುವಲ್ ಅಸಿಸ್ಟೆಂಟ್ ಅಂತ ಎಲ್ಲ ಹೇಳ್ಬಿಟ್ಟು. ಸೊ ಇ ಕಾಮರ್ಸ್ ಸ್ಪೆಷಲಿಸ್ಟು, ಡಿಜಿಟಲ್ ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್ ಅಂತ ನಿಮಗೆ ಯಾವ ರೋಲ್ಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾವ ರೋಲ್ಗೆ ಎಲಿಜಿಬಲ್ ಇದ್ದೀರಾ ನೋಡಿಕೊಂಡು ಆ ರೋಲ್ಗೆ ಬೇಕಾದ್ರೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಎಷ್ಟೊಂದು ಜಾಬ್ ಓಪನಿಂಗ್ ಇದೆ ಇಲ್ಲಿ. ಸೊ ನಾವಿಲ್ಲಿ ವರ್ಚುವಲ್ ಅಸಿಸ್ಟೆಂಟ್ಗೆ ಅಪ್ಲೈ ಮಾಡ್ತಾ ಇರೋದು, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ನೋಡಿ ಇದು ಓಪನಿಂಗ್ ಬಿಟ್ಟಿರೋದು ಹೋದ ವರ್ಷ December 24 ಬಟ್ ಸ್ಟಿಲ್ ದೇ ಆರ್ ಹೈರಿಂಗ್ ಇವಾಗ ಇದಕ್ಕೂ. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ಇಲ್ಲಿ ಅಪ್ಲೈ ಕೊಡಬೇಕು. ಸೊ ಅಪ್ಲೈ ಕೊಟ್ಟಾಗ ನೋಡಿ ಇದು ನ್ಯೂ ಡೆಲ್ಲಿ ರಿಮೋಟ್ ಪೊಸಿಷನ್ಗೆ ನಮ್ಮ ರೆಸ್ಯೂಮೆ ಅಟ್ಯಾಚ್ ಮಾಡಿ ಫುಲ್ ನೇಮು ಮತ್ತು ಇಮೇಲ್ ಅಡ್ರೆಸ್ಸು, ಫೋನ್ ನಂಬರ್ ಹಾಕ್ಕೊಳ್ಳಿ. ಲಿಂಕ್ಡ್ ಇನ್ URL ಮ್ಯಾಂಡೇಟರಿ ಇದೆ, ಅದು ಹಾಕ್ಕೊಳ್ಳಿ. ನೆಕ್ಸ್ಟು ಡಿಸೈರ್ ಸ್ಯಾಲ್ರಿ ಅಂತ ಎಷ್ಟು ಅಂತ ಕೇಳ್ತಿದ್ದಾರೆ, ಅದು ಹಾಕ್ಕೊಳ್ಳಿ. ಬೇಕಾದ್ರೆ ನೀವು ಅರ್ಲಿಯರ್ ಸ್ಟಾರ್ಟ್ ಡೇಟ್ ಕೇಳ್ತಿದ್ದಾರೆ, ಇಮಿಡಿಯೇಟ್ ಅಂತ ಹಾಕ್ಕೊಳ್ಳಿ. ವೀಕೆಂಡಲ್ಲಿ ವರ್ಕ್ ಮಾಡೋಕ್ಕೆ ರೆಡಿನಾ ಅಂತ ಕೇಳ್ತಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಲೆವೆಲ್ ಡು ಹ್ಯಾವ್ ಅಂದರೆ ಯಾವ ಲೆವೆಲ್ ಆಫ್ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳ್ತಿದ್ದಾರೆ, ಸೊ ಎಂಟ್ರಿ ಲೆವೆಲ್ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟು ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ಜಾಬ್ ಅಂತ ಕೇಳ್ತಿದ್ದಾರೆ, ಸೊ ಲಿಂಕ್ಡ್ ಇನ್ ಅಂತ ಹಾಕ್ಕೊಳ್ಳಿ. ಮತ್ತು ಅದು ಕರೆಂಟ್ಲಿ ಎಂಪ್ಲಾಯ್ಡ್ ಆರ್ ವರ್ಕಿಂಗ್ ಇನ್ ಎನಿ ಪ್ರಾಜೆಕ್ಟ್ ಅಂತ ಕೇಳ್ತಿದ್ದಾರೆ, ನೋ ಅಂತ ಹಾಕ್ಕೊಳ್ಳಿ. ಮತ್ತು ನಿಮ್ಮದು ನೋಟಿಸ್ ಪೀರಿಯಡು ಮತ್ತು ಎಲ್ಲ ಇದ್ರ ವರ್ಕ್ ಮಾಡಿದ್ದೀರಾ ಅದೆಲ್ಲ ಕೇಳ್ತಿದ್ದಾರೆ, ಇನ್ಫಾರ್ಮೇಷನ್ ಎಲ್ಲ ಹಾಕ್ಕೊಳ್ಳಿ ನೀವು. ನೆಕ್ಸ್ಟ್ ಇಲ್ಲಿ ನಮ್ಮ ರೆಸ್ಯೂಮೆನ ಇಲ್ಲಿ ನೋಡಿ, ಇಲ್ಲಿ ಇದು ಕೊಟ್ಟಿದ್ದಾರಲ್ಲ ಲಿಂಕ್ನ ನಾವು ಕಾಪಿ ಮಾಡಿಕೊಂಡು ಇಲ್ಲಿ
ಓಪನ್ ಮಾಡಿಬಿಟ್ಟು ಗೂಗಲಲ್ಲಿ ಅದ್ರದ್ದು ಸ್ಕ್ರೀನ್‌ಶಾಟ್ ತಗೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೇಮ್ ಇದು ಮೂರನ್ನು ಹಂಗೆ ಮಾಡಬೇಕು. ನೆಕ್ಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನಿಮ್ದೇನ ಶಾರ್ಟ್ ಲಿಸ್ಟ್ ಆಗಿದ್ರೆ, ನಿಮ್ದೆಲ್ಲ ಬ್ಯಾಕ್‌ಗ್ರೌಂಡ್ ಎಲ್ಲ ಓಕೆ ಆಗಿ ಶಾರ್ಟ್ ಲಿಸ್ಟ್ ಆಗಿದ್ರೆ ನಿಮಗೆ ಕಾಲ್ ಬರುತ್ತೆ. ಸೊ ನಾನು ಇದನ್ನ ಒಂದು 6 ಮಂತ್ ಬಿಫೋರು ಹೇಳಿದ್ದೆ. ಸೊ ಒಬ್ರಿಗೆ ಇಂಟರ್ವ್ಯೂ ಕೂಡ ಅಂದರೆ ಟೆಸ್ಟ್ ಕೂಡ ಬಂದಿತ್ತು. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಈಗ ಮುಂದಿನ ಜಾಬ್ಗೆ ಹೋಗಿ ನೋಡೋಣ. ಸೆಕೆಂಡ್ ಜಾಬ್ ಬಂದ್ಬಿಟ್ಟು housing.com ಅಂತ. ಇವರು ಡೇಟಾ ಆಪರೇಷನ್ಸ್ ಎಕ್ಸಿಕ್ಯೂಟಿವ್ ರೋಲ್ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ. ಸೊ 0 to 3 years ಆಫ್ ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಇಲ್ಲಿ ಯಾವ್ಯಾವ ಮಸ್ಟ್ ಹ್ಯಾವ್ ಸ್ಕಿಲ್ಸ್ ಅಲ್ಲಿ ಕಂಪ್ಯೂಟರ್ ಸರ್ವಿಸ್, ಕಸ್ಟಮರ್ ಸರ್ವಿಸು, ಟೈಪಿಂಗು, ಡೇಟಾ ಎಂಟ್ರಿ ಜಾಬ್ ಅಂತಂದ್ರೆ ಸ್ಕಿಲ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಗುಡ್ ಟು ಹ್ಯಾವ್ ಅಂದ್ರೆ ಎಕ್ಸೆಲ್ ಸ್ಕಿಲ್ ಇರಬೇಕು, ಮತ್ತೆ ಕಂಪ್ಯೂಟರ್ ಆಪರೇಟ್ ಮಾಡೋ ಜಾಬ್ ಅಂತಂದ್ರೆ ಸ್ಕಿಲ್ಸ್ ಇರಬೇಕು. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಗ್ರಾಜುಯೇಟ್ ಶುಡ್ ಬಿ ಗ್ರಾಜುಯೇಟ್ ಅಂತ, ಕ್ಯಾಂಡಿಡೇಟ್ ಶುಡ್ ಬಿ ಗ್ರಾಜುಯೇಟ್, ಪರ್ಸೂಯಿಂಗ್ ಈಸ್ ನಾಟ್ ಕನ್ಸಿಡರ್ ಅಂತಂದ್ರೆ ಗ್ರಾಜುಯೇಟ್ ಆಗಿರ್ಲೇಬೇಕು ಈ ಜಾಬ್ಗೆ. ಸೊ ಏನಾರ ನೀವೇನು ಡಿಗ್ರಿ ಮಾಡ್ತೀರಾ ಈ ಜಾಬ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಫಸ್ಟ್ ಜಾಬ್ಗೆ PU ಆಗಿದ್ರೆ ಸಾಕು, ಸೊ ಅಪ್ಲೈ ಮಾಡ್ಕೋಬಹುದು. ಮತ್ತೆ ಎಕ್ಸಲೆಂಟ್ ಡೇಟಾ ಎಂಟ್ರಿ ಅಂಡ್ ಟೈಪಿಂಗ್ ಸ್ಕಿಲ್ಸ್ ಇರಬೇಕು ಅಂತಂದ್ರೆ ಡೇಟಾ ಎಂಟ್ರಿ ಸ್ಕಿಲ್ಸ್ ಮತ್ತೆ ಟೈಪಿಂಗ್ ಸ್ಕಿಲ್ಸ್ ಇರಬೇಕು. ಇಲ್ಲಿ ಪ್ರೊಫಿಷಿಯಂಟ್ ಇನ್ ರಿಲೆವೆಂಟ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಮತ್ತೆ ರಿಸರ್ಚ್ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಯೂಸಿಂಗ್ ಅವೈಲೇಬಲ್ ರಿಸೋರ್ಸ್ ಅಂತಂದ್ರೆ ಏನಾದರೂ ಸರ್ಚ್ ಮಾಡಕ್ ಗೊತ್ತಿರಬೇಕು ಗೂಗಲಲ್ಲಿ ಅಂತ ಹೇಳಿದ್ದಾರೆ. ಮತ್ತೆ ಕಸ್ಟಮರ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತೆ ಲಿಸ್ನಿಂಗ್ ಸ್ಕಿಲ್ಸ್ ಇರಬೇಕು, ಮತ್ತೆ ಮಾತಾಡಕ್ ಬರಬೇಕು, ಬರೆಯಕ್ ಬರಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಇಂಗ್ಲೀಷಲ್ಲಿ. ಮತ್ತೆ ಇಲ್ಲಿ ಫೆಮಿಲಿಯಾರಿಟಿ ವಿತ್ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ವಿಲ್ ಬಿ ಅಡಿಷನಲ್ ಬೆನಿಫಿಟ್ ಅಂತಂದ್ರೆ ರಿಯಲ್ ಎಸ್ಟೇಟ್ ಬಗ್ಗೆ ನಿಮಗೆ ನಾಲೆಡ್ಜ್ ಇದ್ರೆ ಬೆನಿಫಿಟೆಡ್ ಬಟ್ ನಾಟ್ ಮ್ಯಾಂಡೇಟರಿ ಆಗಿರುತ್ತೆ. ಮತ್ತೆ ಇಲ್ಲಿ 0 to 3 years ಆಫ್ ಎಕ್ಸ್ಪೀರಿಯನ್ಸ್ ಇದ್ರೆ ಓಕೆ ಅಂತ ಹೇಳಿದ್ದಾರೆ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಪ್ರಿಪೇರ್ ಕಂಪ್ಲೇಂಟ್ಸ್ ಅಂಡ್ ಸ್ಟೋರ್ ಡೇಟಾ ಟು ವರ್ಕ್ ಅಂಡ್ ಆಕ್ಷನೇಬಲ್ ಡೇಟಾ ಅಂತಂದ್ರೆ ಡೇಟಾಗಳನ್ನೆಲ್ಲ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡೋದಾಗಿರುತ್ತೆ. ಮತ್ತೆ ರಿಸರ್ಚ್ ಪ್ರೋಟೋಕಾಲ್ ಟು ಕಲೆಕ್ಟ್ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಫ್ರಮ್ ದ ಕಾಂಪಿಟೇಟರ್ ಸೈಟ್ ಅಂತಂದ್ರೆ ಈಗ ಯಾರ್ಯಾರು ಸೈಟ್ ಮಾಡ್ತಿರ್ತಾರೆ ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಅಪ್ಡೇಟ್ ಮಾಡಿರ್ಬೇಕಾಗಿರುತ್ತೆ ಎಕ್ಸೆಲ್ ಅಲ್ಲಿ. ಮತ್ತೆ ಕಾಲ್ ದ ಡೆವಲಪರ್ ಟು ಗೆಟ್ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಅಪ್ಡೇಟ್ ದ ಡೀಟೇಲ್ಸ್ ಅಕಾರ್ಡಿಂಗ್ಲಿ. ಅವ್ರದ್ದೇನಾರ ಎಲ್ಲಿದೆ ಸೈಟು, ಯಾವ ಪ್ರೈಸ್ಗೆ ಇದೆ ಅನ್ನೋದೆಲ್ಲ ನಾವು ಇನ್ಫಾರ್ಮೇಶನ್ ಅವ್ರ ಹತ್ರ ಕಾಲ್ ಮಾಡಿ ಎಲ್ಲ ತಿಳ್ಕೊಂಡು ಅಪ್ಡೇಟ್ ಮಾಡಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡೋರೆ. ರಿವ್ಯೂ ಡೇಟಾ ಫಾರ್ ಎರರ್ಸ್, ಮಿಸ್ಸಿಂಗ್ ಪೇಜಸ್ ಆರ್ ಮಿಸ್ಸಿಂಗ್ ಇನ್ಫಾರ್ಮೇಶನ್, ರಿಸಾಲ್ವ್ ಎನಿ ಡಿಸ್ಪೆನ್ಸಿ ಅಂತಂದ್ರೆ ಸೈಟ್ ತಗೊಳ್ಳೋರು ಸುಮ್ಮನೆ ಒಂದು ಮಿಸ್ ಆಗಿರೋ ಯಾರು ತಗೊಳ್ಳಲ್ಲ. ಸೊ ಏನಾದ್ರು ಎರರ್ಸ್ ಇದ್ರೆ, ಮಿಸ್ಸಿಂಗ್ ಪೇಜಸ್ ಇದ್ರೆ ಅದನ್ನೆಲ್ಲ ನೋಡಿ ಚೆಕ್ ಮಾಡಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಮತ್ತೆ ಮೇಂಟೈನ್ ಎ ಫಿಲ್ಲಿಂಗ್ ಸಿಸ್ಟಮ್ ಅಂಡ್ ಪ್ರೊಟೆಕ್ಟ್ ಕಾನ್ಫಿಡೆನ್ಷಿಯಲ್ ಕಸ್ಟಮರ್ ಇನ್ಫಾರ್ಮೇಶನ್ ಅಂತ ಅಂದ್ರೆ ಯಾರ್ ಕಸ್ಟಮರ್ ಅದ ಇನ್ಫಾರ್ಮೇಶನ್ ಎಲ್ಲ ಕರೆಕ್ಟ್ ಆಗಿ ರಿಸರ್ವ್ ಮಾಡಿ ಇಟ್ಟಿರ್ಬೇಕು. ಸೊ ಯಾರಿಗೂ ಶೇರ್ ಮಾಡಬಾರ್ದು ಡೀಟೇಲ್ಸ್ ಎಲ್ಲ ಅಂತ ಹೇಳಿದ್ದಾರೆ. ಇನ್ನು ನೋಡೋದಾದ್ರೆ ಕಾಂಪಿಟೇಟಿವ್ ಅಡಿಷನಲ್ ಅಸೈನ್ ಟಾಸ್ಕ್ ಆಸ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ಇನ್ನು ಸ್ಯಾಲ್ರಿ ನೋಡೋದಾದ್ರೆ 3.5 to 4 lakh ಕೊಡ್ತಿದ್ದಾರೆ. ಸೊ ಇಲ್ಲೂ ಮಿನಿಮಮ್ 30,000 ವರೆಗೂ ಸ್ಯಾಲ್ರಿ ಬರುತ್ತೆ. ಸೊ ಎನಿ ಗ್ರಾಜುಯೇಟ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ ರೋಲ್ನ. ಈಗ ಈ ಜಾಬ್ಗೂ ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಇವಾಗ ಸೆಕೆಂಡ್ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂದರೆ ಇಲ್ಲಿ housing.com ಅಂತ ಹಾಕಿ ಇದು ಕೆಳಗಡೆ ಸೊ ಇದು housing.com. ಸೊ ಇದು ಅದು ಅಫಿಷಿಯಲ್ ವೆಬ್ಸೈಟ್, ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು. ಇದು ನೆಕ್ಸ್ಟ್ housing.com ಕೆರಿಯರ್ಸ್ ಅಂತ ಹಾಕೊಂಡಿದ್ದೀವಿ ನೋಡಿ. homehousing.com. ಸೊ ಇಲ್ಲಿ ಡ್ರೀಮ್ ಜಾಬ್ ಇಲ್ಲಿ ನೋಡಿ ನೌಕರಿಲಿದೆ 551 housing.com ಅಂತ ಹೇಳ್ಬಿಟ್ಟು. ಸೊ ಕೆಳಗಡೆ ಇದು ನೋಡೋದಾದ್ರೆ ಕೆರಿಯರ್ಸ್ ಅಂತ ಹೋದಾಗ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ನೌಕರಿಲಿ 78 housing.com ಜಾಬ್ ಮೇ ಅಂತ ಇದೆ ನೋಡಿ. ಸೊ 551 ಅಲ್ಲ, ಮೇದು 78 housing.com ಜಾಬ್ಸ್ ಮೇ 2025 ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ಪೇಜಿಗೆ ಬರುತ್ತೆ ನೋಡಿ. ಈಗ ಲಾಸ್ಟ್ ಒನ್ ಡೇಟಾ ಆಪರೇಷನ್ ಎಕ್ಸಿಕ್ಯೂಟಿವ್. ಸೊ ಇದು ರಿಮೋಟ್ ಪೊಸಿಷನ್. ಇಲ್ಲಿ ಅಪ್ಲೈ ನಾವು ಕೊಡೋಣ. ಸೊ ಅಪ್ಲೈ ಕೊಟ್ಟಾಗ ಕಂಪ್ನಿ ವ್ಯಾಲ್ಯೂ ಅಂದರೆ ನಿಮ್ಮ ಜೆಂಡರ್ ಕೇಳ್ತಿದೆ ಅದು ಹಾಕೊಳ್ಳಿ. ಸೊ ಹಾಕೊಂಡು ಸೇವ್ ಕೊಡಬೇಕು. ನೆಕ್ಸ್ಟು ಜೆಂಡರ್ ಐಡೆಂಟಿಟಿ ಏನು ಅಂತ ಕೇಳ್ತಿದ್ದಾರೆ. ಥ್ಯಾಂಕ್ ಯು ಫಾರ್ ದ ರೆಸ್ಪಾನ್ಸ್, ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಸೊ ನಿಮ್ಗೇನಾದ್ರು ಕಾಲ್ ಬಂದರೆ ಇವ್ರ ಕಡೆಯಿಂದ ನನಗೂ ತಿಳಿಸಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್